ಆಟೋ ಗ್ಯಾಸ್ ಹಾಹಾಕಾರ ಮುಗಿಲು ಮುಟ್ಟಿದೆ. ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಚಿಕ್ಕಮಗಳೂರು, ಕಲಬುರಗಿಯವರೆಗೆ ಆಟೋ ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಭಾನುವಾರ ಆದರೂ ವಿಶ್ರಾಂತಿ ಇಲ್ಲದೆ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ಚಾಲಕರ ಕರುಣಾಜನಕ ಸ್ಥಿತಿ ಇಲ್ಲಿದೆ. ಗ್ಯಾಸ್ಗಾಗಿ ಇಂದು ಆಟೋ ಚಾಲಕರಿಗೆ ಸಂಕಷ್ಟ. ಒಂದೆಡೆ ಬೆಲೆ ಏರಿಕೆ, ಇನ್ನೊಂದೆಡೆ ಸ್ಟಾಕ್ ಇಲ್ಲದೆ ಪರದಾಟ. 4 ರಸ್ತೆಗಳಲ್ಲಿ ಸಾಲುಗಟ್ಟಿ ನಿಂತಿರುವ ಆಟೋಗಳು, ಸುಸ್ತಾಗಿ ಕುಳಿತಿರುವ ಚಾಲಕರು. ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಭಾನುವಾರ ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ರೆ, ಸ್ಟಾಕ್ ಇರುವಂತಹ ಒಂದೇ ಒಂದು ಬಂಕ್ ಮುಂದೆ 4 ರಸ್ತೆಗಳನ್ನ ದಾಟಿ ಆಟೋಗಳು ಕ್ಯೂ ನಿಂತಿದ್ವು. ಮುಂಜಾನೆಯಿಂದ ಕಾದು ಗ್ಯಾಸ್ ಸಿಗದೇ ಇರೋದಕ್ಕೆ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ, ಬಾಡಿಗೆ ಮನೆ, ಬಾಡಿಗೆ ಗಾಡಿ, ನಾನು ಹೆಂಗ್ ಸಂಪಾದನೆ ಮಾಡ? 3,000 ಮಾತ್ರ ಬೇಕು. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಗ್ಯಾಸ್ ಖಾಲಿಯಾಗಿತ್ತು. ಮುಂಜಾನೆ ಕೇವಲ 3,000 ಲೀಟರ್ ಸ್ಟಾಕ್ ಬಂದಿದೆ. ಆದರೆ ಡಿಮ್ಯಾಂಡ್ ಹೆಚ್ಚಿರುವುದರಿಂದ ಬಂಕ್ ಸಿಬ್ಬಂದಿ ಪ್ರತಿ ಆಟೋಗೆ ಕೇವಲ 700 ರೂಪಾಯಿಯ ಮಿತಿಯ ಗ್ಯಾಸ್ ಮಾತ್ರ ನೀಡಿದ್ದಾರೆ. ಕಳೆದ 5 ದಿನಗಳಿಂದ ಆಟೋ ಎಲ್ಪಿಜಿ ಗ್ಯಾಸ್ ಇಂದಲೇ ಆಟೋ ಚಾಲಕರು ಕೂಡ ಪರದಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಏನಿದೆ ಪಾರ್ವತಿ ನಗರ ಏನಿದೆ, ಅಲ್ಲಿ ನಿನ್ನೆ ಒಂದು ಗ್ಯಾಸ್ ಫ್ಲೋರ್ ಕೂಡ ಬಂದಿರೋದು. ಹೀಗಾಗಿ ಬೆಳಗ್ಗೆ ಜಾವದಿಂದಲೂ ಕೂಡ ಆಟೋಗಳು ಸರತಿ ಸಾಲಲ್ಲಿ ನಿಂತಿದೆ. ಕಲಬುರಗಿಯಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿದೆ. ನಮಗೆ ಬೈ ಎಲೆಕ್ಷನ್ ಮುಖ್ಯವಲ್ಲ, ಬದುಕು ಮುಖ್ಯ ಅಂತ ಚಾಲಕರು ಗುಡುಗಿದ್ದಾರೆ. ಜನಪ್ರತಿನಿಧಿಗಳು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ, ನಮ್ಮ ಸಮಸ್ಯೆ ಗಮನಿಸುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಪಂಪ್ ಮುಂದೆ ಉಪವಾಸ ಮಲಗಿರೋದು ಕಂಡುಬಂತು. ಗ್ಯಾಸಿನ ಸಮಸ್ಯೆ ಅದರಿ. ಸಮಸ್ಯೆ ಅಂದ್ರೆ ನಮ್ಗೆ ಯಾರು ಮಂತ್ರಿಗಳು ಲೆಕ್ಕ ಹಾಕಲ್ರು, ಮಿನಿಸ್ಟರ್ಗಳು ಲೆಕ್ಕ ಹಾಕಲ್ರು. ಈಗ ಎಲೆಕ್ಷನ್ ಓಡಾಡ್ಲಕತ್ತಾರ, ಇವ್ರದ್ದು ಯಾರು ಕೇಳಲಾಗ್ಯಾರ. ಇದೇ ಸಮಸ್ಯೆ. ಅವ್ರಿಗೆ ಎಲೆಕ್ಷನ್ ಬೇಕ್ರಿ. ನಮ್ ಪಕ್ಷ ಗೆದ್ರಿ, ನಿಮ್ ಪಕ್ಷ ಗೆದ್ಲಿ, ಅವ್ರು ಅದನ್ನೇ ಗುದ್ದಾಡೋದ್ ನಡೆದ ನಮ್ದು ಸಮಸ್ಯೆ ಅಂತ ಕೇಳ್ತಾರೆ ಅವರು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಭೀತಿಯಿಂದ ಶಿವಮೊಗ್ಗದ ಭದ್ರಾವತಿಯಲ್ಲೂ ಕೂಡ ಗೃಹ ಬಳಕೆಯ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದೆ. 20 ದಿನಗಳ ಹಿಂದೆ ಬುಕ್ ಮಾಡಿದವರಿಗೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ. ಈಗ ನೀವು ಯಾವ ಭಾಗದಿಂದ ಬರ್ತಾ ಇದ್ದೀರಿ? ನಾವು ಮನೆಯಲ್ಲಿಂದ. ಮಲ್ಗನಹಳ್ಳಿ ನಿಮಗೆ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿಲ್ವಾ? ಈಗ ಅವ್ರ ಏರಿಯಾ ವೈಸ್ ಡಿವೈಡ್ ಗದಗ, ಹುಬ್ಬಳ್ಳಿ, ಬಾಗಲಕೋಟೆ ಸೇರಿದಂತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಒಟ್ನಲ್ಲಿ ಆಟೋ ಚಾಲಕರಿಗೆ ಈಗ ದುಡಿಮೆ ಇಲ್ಲ, ಕೈಯಲ್ಲಿ ಕಾಸಿಲ್ಲ ಅತ್ತ ಪ್ರಯಾಣಿಕರು ಆಟೋಗೆ ಕಾಯುವಂತಾಗಿದೆ. ಆಟೋ ಚಾಲಕರು ತುತ್ತು ಅನ್ನಕ್ಕೂ ಕೂಡ ಪರದಾಡೋ ಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಟೋ ಗ್ಯಾಸ್ ಹಾಹಾಕಾರ ಮುಗಿಲು ಮುಟ್ಟಿದೆ. ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಚಿಕ್ಕಮಗಳೂರು, ಕಲಬುರಗಿಯವರೆಗೆ ಆಟೋ ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಭಾನುವಾರ ಆದರೂ ವಿಶ್ರಾಂತಿ ಇಲ್ಲದೆ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ಚಾಲಕರ ಕರುಣಾಜನಕ ಸ್ಥಿತಿ ಇಲ್ಲಿದೆ. ಗ್ಯಾಸ್ಗಾಗಿ ಇಂದು ಆಟೋ ಚಾಲಕರಿಗೆ ಸಂಕಷ್ಟ. ಒಂದೆಡೆ ಬೆಲೆ ಏರಿಕೆ, ಇನ್ನೊಂದೆಡೆ ಸ್ಟಾಕ್ ಇಲ್ಲದೆ ಪರದಾಟ. 4 ರಸ್ತೆಗಳಲ್ಲಿ ಸಾಲುಗಟ್ಟಿ ನಿಂತಿರುವ ಆಟೋಗಳು, ಸುಸ್ತಾಗಿ ಕುಳಿತಿರುವ ಚಾಲಕರು. ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಭಾನುವಾರ ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ರೆ, ಸ್ಟಾಕ್ ಇರುವಂತಹ ಒಂದೇ ಒಂದು ಬಂಕ್ ಮುಂದೆ 4 ರಸ್ತೆಗಳನ್ನ ದಾಟಿ ಆಟೋಗಳು ಕ್ಯೂ ನಿಂತಿದ್ವು. ಮುಂಜಾನೆಯಿಂದ ಕಾದು ಗ್ಯಾಸ್ ಸಿಗದೇ ಇರೋದಕ್ಕೆ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ, ಬಾಡಿಗೆ ಮನೆ, ಬಾಡಿಗೆ ಗಾಡಿ, ನಾನು ಹೆಂಗ್ ಸಂಪಾದನೆ ಮಾಡ? 3,000 ಮಾತ್ರ ಬೇಕು. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಗ್ಯಾಸ್ ಖಾಲಿಯಾಗಿತ್ತು. ಮುಂಜಾನೆ ಕೇವಲ 3,000 ಲೀಟರ್ ಸ್ಟಾಕ್ ಬಂದಿದೆ. ಆದರೆ ಡಿಮ್ಯಾಂಡ್ ಹೆಚ್ಚಿರುವುದರಿಂದ ಬಂಕ್ ಸಿಬ್ಬಂದಿ ಪ್ರತಿ ಆಟೋಗೆ ಕೇವಲ 700 ರೂಪಾಯಿಯ ಮಿತಿಯ ಗ್ಯಾಸ್ ಮಾತ್ರ ನೀಡಿದ್ದಾರೆ. ಕಳೆದ 5 ದಿನಗಳಿಂದ ಆಟೋ ಎಲ್ಪಿಜಿ ಗ್ಯಾಸ್ ಇಂದಲೇ ಆಟೋ ಚಾಲಕರು ಕೂಡ ಪರದಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಏನಿದೆ ಪಾರ್ವತಿ ನಗರ ಏನಿದೆ, ಅಲ್ಲಿ ನಿನ್ನೆ ಒಂದು
ಗ್ಯಾಸ್ ಲೋಡ್ ಕೂಡ ಬಂದಿರೋದು. ಹೀಗಾಗಿ ಬೆಳಗ್ಗೆ ಜಾವದಿಂದಲೂ ಕೂಡ ಆಟೋಗಳು ಸರತಿ ಸಾಲಲ್ಲಿ ನಿಂತಿದೆ. ಕಲಬುರಗಿಯಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿದೆ. ನಮಗೆ ಬೈ ಎಲೆಕ್ಷನ್ ಮುಖ್ಯವಲ್ಲ, ಬದುಕು ಮುಖ್ಯ ಅಂತ ಚಾಲಕರು ಗುಡುಗಿದ್ದಾರೆ. ಜನಪ್ರತಿನಿಧಿಗಳು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ, ನಮ್ಮ ಸಮಸ್ಯೆ ಗಮನಿಸುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಪಂಪ್ ಮುಂದೆ ಉಪವಾಸ ಮಲಗಿರುವುದು ಕಂಡುಬಂತು. ಗ್ಯಾಸಿನ ಸಮಸ್ಯೆ ಅದರಿ. ಸಮಸ್ಯೆ ಅಂದ್ರೆ ನಮ್ಗೆ ಯಾರು ಮಂತ್ರಿಗಳು ಲೆಕ್ಕ ಹಾಕಲ್ರು, ಮಿನಿಸ್ಟರ್ಗಳು ಲೆಕ್ಕ ಹಾಕಲ್ರು. ಈಗ ಎಲೆಕ್ಷನ್ ಓಡಾಡ್ಲಕತ್ತಾರ, ಇವ್ರದ್ದು ಯಾರು ಕೇಳಲಾಗ್ಯಾರ. ಇದೇ ಸಮಸ್ಯೆ. ಅವ್ರಿಗೆ ಎಲೆಕ್ಷನ್ ಬೇಕ್ರಿ. ನಮ್ ಪಕ್ಷ ಗೆದ್ಲಿ, ನಿಮ್ ಪಕ್ಷ ಗೆದ್ಲಿ, ಅವ್ರು ಅದನ್ನೇ ಗುದ್ದಾಡೋದ್ ನಡೆದ ನಮ್ದು ಸಮಸ್ಯೆ ಅಂತ ಕೇಳ್ತಾರೆ ಅವ್ರು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಭೀತಿಯಿಂದ ಶಿವಮೊಗ್ಗದ ಭದ್ರಾವತಿಯಲ್ಲೂ ಕೂಡ ಗೃಹ ಬಳಕೆಯ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದೆ. 20 ದಿನಗಳ ಹಿಂದೆ ಬುಕ್ ಮಾಡಿದವರಿಗೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ. ಈಗ ನೀವು ಯಾವ ಭಾಗದಿಂದ ಬರ್ತಾ ಇದ್ದೀರಿ? ನಾವು ಮಲ್ಗನಹಳ್ಳಿಯಲ್ಲಿ ನಿಮಗೆ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿಲ್ವಾ? ಈಗ ಅವ್ರ ಏರಿಯಾ ವೈಸ್ ಡಿವೈಡ್ ಗದಗ, ಹುಬ್ಬಳ್ಳಿ, ಬಾಗಲಕೋಟೆ ಸೇರಿದಂತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಒಟ್ನಲ್ಲಿ ಆಟೋ ಚಾಲಕರಿಗೆ ಈಗ ದುಡಿಮೆ ಇಲ್ಲ, ಕೈಯಲ್ಲಿ ಕಾಸಿಲ್ಲ ಅತ್ತ ಪ್ರಯಾಣಿಕರು ಆಟೋಗೆ ಕಾಯುವಂತಾಗಿದೆ. ಆಟೋ ಚಾಲಕರು ತುತ್ತು ಅನ್ನಕ್ಕೂ ಕೂಡ ಪರದಾಡೋ ಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಟೋ ಗ್ಯಾಸ್ ಹಾಹಾಕಾರ ಮುಗಿಲು ಮುಟ್ಟಿದೆ. ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಚಿಕ್ಕಮಗಳೂರು, ಕಲಬುರಗಿಯವರೆಗೆ ಆಟೋ ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಭಾನುವಾರ ಆದರೂ ವಿಶ್ರಾಂತಿ ಇಲ್ಲದೆ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ಚಾಲಕರ ಕರುಣಾಜನಕ ಸ್ಥಿತಿ ಇಲ್ಲಿದೆ. ಗ್ಯಾಸ್ಗಾಗಿ ಇಂದು ಆಟೋ ಚಾಲಕರಿಗೆ ಸಂಕಷ್ಟ. ಒಂದೆಡೆ ಬೆಲೆ ಏರಿಕೆ, ಇನ್ನೊಂದೆಡೆ ಸ್ಟಾಕ್ ಇಲ್ಲದೆ ಪರದಾಟ. 4 ರಸ್ತೆಗಳಲ್ಲಿ ಸಾಲುಗಟ್ಟಿ ನಿಂತಿರುವ ಆಟೋಗಳು, ಸುಸ್ತಾಗಿ ಕುಳಿತಿರುವ ಚಾಲಕರು. ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಭಾನುವಾರ ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ರೆ, ಸ್ಟಾಕ್ ಇರುವಂತಹ ಒಂದೇ ಒಂದು ಬಂಕ್ ಮುಂದೆ 4 ರಸ್ತೆಗಳನ್ನ ದಾಟಿ ಆಟೋಗಳು ಕ್ಯೂ ನಿಂತಿದ್ವು. ಮುಂಜಾನೆಯಿಂದ ಕಾದು ಗ್ಯಾಸ್ ಸಿಗದೇ ಇರೋದಕ್ಕೆ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ, ಬಾಡಿಗೆ ಮನೆ, ಬಾಡಿಗೆ ಗಾಡಿ, ನಾನು ಹೆಂಗ್ ಸಂಪಾದನೆ ಮಾಡ? 3,000 ಮಾತ್ರ ಬೇಕು. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಗ್ಯಾಸ್ ಖಾಲಿಯಾಗಿತ್ತು. ಮುಂಜಾನೆ ಕೇವಲ 3,000 ಲೀಟರ್ ಸ್ಟಾಕ್ ಬಂದಿದೆ. ಆದರೆ ಡಿಮ್ಯಾಂಡ್ ಹೆಚ್ಚಿರುವುದರಿಂದ ಬಂಕ್ ಸಿಬ್ಬಂದಿ ಪ್ರತಿ ಆಟೋಗೆ ಕೇವಲ 700 ರೂಪಾಯಿಯ ಮಿತಿಯ ಗ್ಯಾಸ್ ಮಾತ್ರ ನೀಡಿದ್ದಾರೆ. ಕಳೆದ 5 ದಿನಗಳಿಂದ ಆಟೋ ಎಲ್ಪಿಜಿ ಗ್ಯಾಸ್ ಇಂದಲೇ ಆಟೋ ಚಾಲಕರು ಕೂಡ ಪರದಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಏನಿದೆ ಪಾರ್ವತಿ ನಗರ ಏನಿದೆ, ಅಲ್ಲಿ ನಿನ್ನೆ ಒಂದು ಗ್ಯಾಸ್ ಲೋಡ್ ಕೂಡ ಬಂದಿರೋದು. ಹೀಗಾಗಿ ಬೆಳಗ್ಗೆ ಜಾವದಿಂದಲೂ ಕೂಡ ಆಟೋಗಳು ಸರತಿ ಸಾಲಲ್ಲಿ ನಿಂತಿದೆ. ಕಲಬುರಗಿಯಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿದೆ. ನಮಗೆ ಬೈ ಎಲೆಕ್ಷನ್ ಮುಖ್ಯವಲ್ಲ, ಬದುಕು ಮುಖ್ಯ ಅಂತ ಚಾಲಕರು ಗುಡುಗಿದ್ದಾರೆ. ಜನಪ್ರತಿನಿಧಿಗಳು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ, ನಮ್ಮ ಸಮಸ್ಯೆ ಗಮನಿಸುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಪಂಪ್ ಮುಂದೆ ಉಪವಾಸ ಮಲಗಿರುವುದು ಕಂಡುಬಂತು. ಗ್ಯಾಸಿನ ಸಮಸ್ಯೆ ಅದರಿ. ಸಮಸ್ಯೆ ಅಂದ್ರೆ ನಮ್ಗೆ ಯಾರು ಮಂತ್ರಿಗಳು ಲೆಕ್ಕ ಹಾಕಲ್ರು, ಮಿನಿಸ್ಟರ್ಗಳು ಲೆಕ್ಕ ಹಾಕಲ್ರು. ಈಗ ಎಲೆಕ್ಷನ್ ಓಡಾಡ್ಲಕತ್ತಾರ, ಇವ್ರದ್ದು ಯಾರು ಕೇಳಲಾಗ್ಯಾರ. ಇದೇ ಸಮಸ್ಯೆ. ಅವ್ರಿಗೆ ಎಲೆಕ್ಷನ್ ಬೇಕ್ರಿ. ನಮ್ ಪಕ್ಷ ಗೆದ್ಲಿ, ನಿಮ್ ಪಕ್ಷ ಗೆದ್ಲಿ, ಅವ್ರು ಅದನ್ನೇ ಗುದ್ದಾಡೋದ್ ನಡೆದ ನಮ್ದು ಸಮಸ್ಯೆ ಅಂತ ಕೇಳ್ತಾರೆ ಅವ್ರು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಭೀತಿಯಿಂದ ಶಿವಮೊಗ್ಗದ ಭದ್ರಾವತಿಯಲ್ಲೂ ಕೂಡ ಗೃಹ ಬಳಕೆಯ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದೆ. 20 ದಿನಗಳ ಹಿಂದೆ ಬುಕ್ ಮಾಡಿದವರಿಗೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ. ಈಗ ನೀವು ಯಾವ ಭಾಗದಿಂದ ಬರ್ತಾ ಇದ್ದೀರಿ? ನಾವು ಮಲ್ಗನಹಳ್ಳಿಯಲ್ಲಿ ನಿಮಗೆ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿಲ್ವಾ? ಈಗ ಅವ್ರ ಏರಿಯಾ ವೈಸ್ ಡಿವೈಡ್ ಗದಗ, ಹುಬ್ಬಳ್ಳಿ, ಬಾಗಲಕೋಟೆ ಸೇರಿದಂತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಒಟ್ನಲ್ಲಿ ಆಟೋ ಚಾಲಕರಿಗೆ ಈಗ ದುಡಿಮೆ ಇಲ್ಲ, ಕೈಯಲ್ಲಿ ಕಾಸಿಲ್ಲ ಅತ್ತ ಪ್ರಯಾಣಿಕರು ಆಟೋಗೆ ಕಾಯುವಂತಾಗಿದೆ. ಆಟೋ ಚಾಲಕರು ತುತ್ತು ಅನ್ನಕ್ಕೂ ಕೂಡ ಪರದಾಡೋ ಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.